ಹರ ಹರ ಮಹಾದೇವ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಯಾರ ಮನ್ಯಾಗ ಅವ್ರ ಅಪ್ಪಾರ ಬೈಯಂಗಿಲ್ರಿ, ಹಂಗೆ ನಮ್ಮ ಮನ್ಯಾಗೂ ನಮ್ಮ ಅಪ್ಪಾರ ಬೈದ್ರೆ ಅದಕ್ಕೆ ಎದ್ದು ನಿಂತು ಹಾಸಿಗೆ ಮಾಡ್ಸಾತಿ ನೋಡ್ರಿ. ಮನ್ಯಾಗ ಬ್ಯಾಡ ಅಂದ್ರೆ ತಿಂಡಿ ಮ್ಯಾಗ ಒಂದು ಗಿಂಬಲ್ ತರ್ಸಿನ್ರಿ. ಹೆಂಗೈತೆ ನೋಡು ಬರ್ರಿ ಅದು. ಇವತ್ತೆಲ್ಲ ನಮ್ಮ ಹುಡುಗರು ದಾಂಡಲಿ ಹೋಗೋಣಂದ್ರೆ ಅದಕ್ಕೆ ನಾವೆಲ್ಲ ನಾಷ್ಟ ಮಾಡಿ ಈಗ ಹೋಗಕ್ಕೆ ನಿಂತೀವಿ ನೋಡ್ರಿ. ಗಾಡಿ ತೊಗೊಂಡು RN5 ಮತ್ತು ಒಂದು ಎಕ್ಸ್ಪಲ್ಸ್ ತೊಗೊಂಡು ಹೊಂಟಿವಿ ನೋಡ್ರಿ. ಅದ್ರೊಳಗೆ ನನ್ನ ಫೇವ್ರೇಟ್ ಬೈಕ್ RN5 ರೀ. ಎರಡು ಗಾಡಿ ತೊಗೊಂಡು ಬಿಟ್ಟಿರಿ. ಅಂದ್ರೂ ಸಣ್ಣಗೆ ಜಿಟಿ ಮಳೆ ಬರಾತಿತ್ತು. ಅದ್ರೊಳಗೆ ವ್ಯೂ ಮಸ್ತ್ ಕಾಣತಿತ್ತು. ಅಂದ್ರೂ ಗಾಡಿ ತೊಗೊಂಡು ಹೊಡಿಬೇಕಾದ್ರಿ ಮಸ್ತ್ ಬರಾತಿತ್ತು. ಎಕ್ಸ್ಪಲ್ಸ್ 200 ರ್ಯಾಲಿ ಎಡಿಷನ್ ಏನು ಗನ್ಫಾಡ್ ಗಾಡಿ ಐತ್ರಿ. ಸೆಗ್ಮೆಂಟ್ ಕಿಲ್ಲರ್ ರೀ. ಭಾರಿ ಸ್ಮೂತ್ ಹೊಂಟಿತ್ರಿ ಗಾಡಿ ಮಾತ್ರ ಆ ಟೈಮಿಗೆ. ಅಂತೂ ಇಂತೂ ನಮ್ಮ ಜರ್ನಿ ಸ್ಟಾರ್ಟ್ ಆತ್ರಿ. ಒಂದು ಸ್ಮೂತ್ ರೋಡ್ ಇಂತ ಗಾಡ್ ಸೆಕ್ಷನ್ ಹಿಂದ್ ಕುಂತ ಒಂದು ಚಡ್ಡಿನ ಹರಿದಿತ್ರಿ ಪೂರಾ. ಬೆಸ್ಟ್ ಪಾರ್ಟ್ ಆಫ್ ಲೈಫ್ ಏನಂದ್ರಿ, ಹುಡುಗರ ಜೊತೆ ಟ್ರಿಪ್ ಹೋದೆ. ಎದಕ್ಕಂದ್ರೆ ಬ್ಯಾಡ್ ಅನ್ನೋ ಕಲಿ ಬಗ್ಗೆ ಹೊಡ್ಯಾತನ್ರಿ. ಹಿಂದ್ ಕುಂತ ಒಂದು ಬಗ್ ಅನ್ನತಿತ್ತು ನಮ್ದಾರ. ಇದು ನೋಡ್ರಿ ಕಾಳೆ ರಿವರ್. ಇದು ಉತ್ತರ ಕರ್ನಾಟಕದಿಂದ ಸ್ಟಾರ್ಟ್ ಆಗಿ ದಾಂಡೇಲಿ ಮ್ಯಾಗ ಫ್ಲೋ ಆಕೈತ್ರಿ. ಇಲ್ಲಿ ನಾವೆಲ್ಲ ವ್ಯೂ ಮುಗಿಸ್ಕೊಂಡು ನಾವು ಹೋದಿವ್ರಿ ಆಫ್ ರೋಡಿಂಗ್ ಮಾಡಕ್ಕೆ. ಆಫ್ ರೋಡಿಂಗ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಮುಂದ್ಕತ್ತ ಬಂದಿರಿ. ನಮ್ಮ ಫ್ರೆಂಡ್ ಮತ್ತು ಆರ್ ಆಫ್ ಫಾರ್ಮಿಂಗ್ ರೀಮೇಕ್ ಮಾಡಿದಾರೆ ನೋಡ್ರಿ, ಎಷ್ಟು ಚಂದ ಮಾಡ್ಯಾನ. ಈಗ ನಾವು ಹೊಂಟಿವ್ರಿ ನಮ್ಮ ಫೈನಲ್ ಡೆಸ್ಟಿನೇಷನ್ ಯಲ್ಲಾಪುರ ಫಾಲ್ಸಿಗೆ. ಯಲ್ಲಾಪುರ ಫಾಲ್ಸಿಗೆ ಹೋಗ್ಬೇಕಂದ್ರೆ ಅದು 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಐತ್ರಿ. ಟ್ರೆಕ್ಕಿಂಗ್ ಮಾಡ್ಕೊಂತ ನನ್ನ ಚಡ್ಡಿನ ಹೇಳ್ತ್ರಿ. ಬಟ್ ವ್ಯೂ ಮಸ್ತ್ ಐತ್ರಿ ಇಲ್ಲಿ ಮುಂದೆ ಬಂದ್ಮ್ಯಾಗ. ವ್ಯೂಸ್ ಆದ್ರ ಫಾಲ್ಸ್ ಎಲ್ಲ ಐತೆ ಅಂತೇಳಿ ಇಲ್ಲ ಐತೆ ನೋಡ್ರಿ. Windmill, windmill for the